ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ನಿಮಗೆ ಕೆಲವು ನಿಮಿಷಗಳಲ್ಲೇ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತಹ ಕಾವೇರಿ ಕೋರ್ಟಿಗೆ ಆ ತೀರ್ಪನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವಾಗಿ ಲಕ್ಷ್ಮಿ ಅವರ ಲಾಯರ್ ಪಾರ್ಥಸಾರಥಿ ಅವರು ಅವರಿಗೆ ಕರೆ ಮಾಡಿ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಇದನ್ನು ತಿಳಿಯಲು ಬಂದಂತಹ ಸುಪ್ರೀತಾ ಮತ್ತು ಲಕ್ಷ್ಮಿಗೆ ಪಾರ್ಥಸಾರಥಿ ಅವರ ಮಾತುಗಳನ್ನು ಕೇಳಿ ಈಗಾಗಲೇ ಶಾಕ್ಗೆ ಒಳಗಾಗಿದ್ದಾರೆ. ಇದೇ ವಿಚಾರದಲ್ಲಿ ಏನಾಗಿದೆ ಎಂಬುದನ್ನು ಪಾರ್ಥಸಾರಥಿ ಅವರು ವಿವರಣೆಯ ಮೂಲಕ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಸ್ನೇಹಿತರೆ, ಅವರು ಪಾರ್ಥಸಾರಥಿ ಅವರು ಹೇಳುವ ಒಂದೇ ಒಂದು ಮಾತೇನೆಂದರೆ, ನಮಗೆ ಗೊತ್ತಿರುವಂಥ ಒಂದು ಸತ್ಯದ ಗುಟ್ಟು ಈಗಾಗಲೇ ಆ ಕಾವೇರಿ ಅವರಿಗೆ ಈ ವಿಚಾರದಲ್ಲಿ ಗೊತ್ತಾಗಿದೆ. ಅದರಿಂದನೇ ಈಗಾಗಲೇ ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೇ ವಿಚಾರಣೆಗೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಬರಬೇಕಾಗುತ್ತದೆ ಕೋರ್ಟ್ಗೆ ಅಂತ ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಇದೇ ವಿಚಾರವನ್ನು ಗಮನಿಸ್ತಿರುವಂತಹ ಲಕ್ಷ್ಮಿ, ಹಾಗಾದರೆ ನಾವು ಕೀರ್ತಿಯ ವಿಚಾರವನ್ನು ಮುಚ್ಚಿಟ್ಟಿದ್ದು ನಮ್ಮ ಅತ್ತೆಯವರಿಗೆ ಯಾವೆಲ್ಲ ರೀತಿ ಗೊತ್ತಾಗಿದೆ ಎಂಬುದು ಈಗಾಗಲೇ ಕನ್ಫ್ಯೂಸ್ ಆಗಿದ್ದಾರೆ ಸ್ನೇಹಿತರೆ. ಇದೇ ವಿಚಾರವಾಗಿ ಮತ್ತೆ ವಿಚಾರಣೆನ ಅಂತ ಹೇಳಿದ್ದಾರೆ, ಹೌದು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಈ ಕೀರ್ತಿಯವರನ್ನು ಮೀಡಿಯಾದವರ ಮೂಲಕ ಟ್ರ್ಯಾಪ್ ಮಾಡಲು ಅವರ ಇಂಟರ್ವ್ಯೂವನ್ನು ಮಾಡಿದ್ದಾರೆ. ಈ ಇಂಟರ್ವ್ಯೂರಲ್ಲಿ ಕಾವೇರಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಕೇಳಿ ಈ ವಿಚಾರಣೆಯನ್ನು ಅಂದರೆ ಈ ವಿಷಯವನ್ನು ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇದೇ ವಿಚಾರವಾಗಿ ಈಗಾಗಲೇ ಕೀರ್ತಿಯ ಹೇಳಿಕೆಗಳು ತದ್ವಿರುದ್ಧವಾಗಿದ್ದು ಈ ಮ್ಯಾಟ್ರು ಕೂಡ ಈಗಾಗಲೇ ಕಾವೇರಿಯವರಿಗೆ ತಲುಪಿದೆ. ಕಾವೇರಿಯವರು ಈಗಾಗಲೇ ಜೈಲಿನಲ್ಲಿ ಇದ್ದುಕೊಂಡೇ ನಾನು ಈಗ ಚದುರಂಗದ ಆಟವನ್ನು ಶುರು ಮಾಡಿದ್ದೇನೆ. ಈ ಆಟಕ್ಕೆ ಸಂಬಂಧಪಟ್ಟಂತೆ ಗೆಲುವು ನನ್ನದೇ ಆಗುತ್ತದೆ. ನಾನು ಹೊರಗಡೆ ಬಂದ ಮೇಲಂತೂ ನಿಮಗೆ ಕೊಡುವ ಏಟು ಮತ್ತೊಂದು ದಿನಗಳಲ್ಲಿ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರವನ್ನು ನಮ್ಮ ಮನೆಯವರ ವಿಚಾರದಲ್ಲಿ ನೀವು ಮಾತನಾಡಬಾರ್ದು ಅಂತ ಏಟನ್ನು ನಿಮಗೆ ಕೊಡ್ತಿದ್ದೇನೆ ಅಂತ ಈಗಾಗಲೇ ಜೈಲಿನಲ್ಲಿ ಕೂತುಕೊಂಡು ಎಲ್ಲವನ್ನ ಆಟ ಆಡಿಸ್ತಿರುವಂತಹ ಕಾವೇರಿ ಮನದೊಳಗೆ ಹೇಳಿ ಒಬ್ಬಳೇ ನಗುತ್ತಿರುವುದು ಕಂಡುಬರುತ್ತಿದೆ ಸ್ನೇಹಿತರೆ. ಇದೇ ವಿಚಾರವಾಗಿ ಈಗಾಗಲೇ ಪಾರ್ಥಸಾರಥಿ ಅವರು ಕೀರ್ತಿಯವರನ್ನು ಭೇಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಲಕ್ಷ್ಮಿ ಮತ್ತು ಸುಪ್ರೀತಾ ಮತ್ತು ಕೀರ್ತಿ ಅವರ ತಾಯಿಯವರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಇದೇ ವಿಚಾರಣೆಯಲ್ಲಿ ನಿನಗೆ ಏನು ಕೇಳಿದ್ರು ಅಂತ ಹೇಳಿದ್ದಾರೆ ಪಾರ್ಥಸಾರಥಿ ಅವರು. ಅದಕ್ಕೆ ಈಗಾಗಲೇ ಉತ್ತರ ನೀಡುತ್ತಿರುವಂತಹ ಕೀರ್ತಿ ಅವರು, ಹೌದು, ನನಗೆ ಮೀಡಿಯಾದ ಮೂಲಕ ಎಲ್ಲ ವಿಚಾರವನ್ನು ಕೇಳಿದ್ರು. ನಾನು ಇಲ್ಲಿ ನಡೆದಿರುವಂತಹ ಎಲ್ಲ ಸತ್ಯದ ವಿಚಾರವನ್ನು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇದರಿಂದ ಶಾಕ್ಯ ಒಳಗಾದಂತಹ ಪಾರ್ಥಸಾರಥಿ ಮತ್ತು ಲಕ್ಷ್ಮಿ ಮತ್ತು ಸುಪ್ರೀತಾ ಅವರಿಗೆ ಮತ್ತೆ ಭಯದ ವಾತಾವರಣ ಶುರುವಾಗಿದೆ. ಏಕೆಂದರೆ ನಾವು ಇದೆಲ್ಲ ಮಾಡಿದ್ದು ಮೋಸದ ಆಟ ಅಂತ ವೈಷ್ಣವ್ಗೆ ಗೊತ್ತಾದರೆ ಏನೆಲ್ಲ ಸಮಸ್ಯೆಗಳು ಆಯ್ತವೆ, ಮತ್ತು ನಮ್ಮ ಅತ್ತೆ ಜೈಲಿನಿಂದ ಹೊರಗಡೆ ಬಂದ ಮೇಲಂತೂ ಈ ಎಲ್ಲ ವಿಚಾರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಪರಿಣಾಮಗಳು ಉಂಟಾಗಬಹುದು ಎಂದು ಈಗಾಗಲೇ ಲಕ್ಷ್ಮಿ ಚಿಂತೆಗೆ ಗೀಡಾಗಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕಾವೇರಿ ಮುಂದೆ ಯಾವೆಲ್ಲ ಆಟಗಳನ್ನು ಆಡ್ತಾಳೆ ಮತ್ತು ಇದೇ ಕೇಸಿನಲ್ಲಿ ಮತ್ತೆ ಜೈಲಿನಿಂದ ಹೊರಗಡೆ ಬರ್ತಾಳ ಮತ್ತು ಈ ವಿಚಾರ ವೈಷ್ಣವ್ಗೆ ಗೊತ್ತಾಗುತ್ತಾ ಎಂಬುದನ್ನು ಮುಂದಿನ ಸಂಚಿಕೆಯ ಕುತೂಹಲ ಅಂಶಗಳಿಗಾಗಿ ನಾವು ನಿಮಗೆ ನೀಡುತ್ತೇವೆ ಸ್ನೇಹಿತರೆ. ಅದಕ್ಕೂ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.